ಉಡುಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಧಾನಿ ನರೇಂದ್ರ ಮೋಡಿ ಮಾಡಿದ್ದಲ್ಲದೆ ಅವರು ಧರಿಸಿದ್ದ ಮೈಸೂರು ಪೇಟ ಕೂಡ ಭಾರೀ ಸದ್ದು ಮಾಡ್ತಾ ಇದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೇಟದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಮೈಸೂರು ಪೇಟದ ತಯಾರಿಸಿದವರು ಯಾರು, ಅದನ್ನ ತಯಾರಿಸಿದ ಹೇಗೆ ನೋಡಿ. ಮೋದಿ ಶಿರದಲ್ಲಿ ಕಂಗೊಳಿಸಿತ್ತು ಮೈಸೂರು ಪೇಟ. ಮುತ್ತುಗಳಿಂದ ಗಮನ ಸೆಳೆದಿದ್ದ ಪೇಟ ಸಿದ್ಧವಾಗಿದ್ದೆಲ್ಲಿ? 14 ವರ್ಷದ ನಂತರ ಮೊನ್ನೆಯಷ್ಟೇ ಉಡುಪಿಯ ಕೃಷ್ಣ ಮಠಕ್ಕೆ ಆಗಮಿಸಿದ್ದ ಪ್ರಧಾನಿ ಮೋದಿ ಅದ್ಧೂರಿ ರೋಡ್ ಶೋ ಮಾಡಿದ್ರು. ಮಠದ ಬೀದಿಯಲ್ಲೂ ಸಂಚಾರ ಮಾಡಿದ ನಮೋ ಕಡೆಗೋಲು ಕೃಷ್ಣನ ಮುಂದೆ ಲಕ್ಷ ಕಂಠ ಗೀತಾ ಪಠಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಮೋದಿಗೆ ಸನ್ಮಾನ ಮಾಡುವಾಗ ಹಾಕಿದ ಮೈಸೂರು ಪೇಟ ಗಮನ ಸೆಳೆದಿತ್ತು. ವೇದಿಕೆ ಮೇಲೆ ಪುತ್ತಿಗೆ ಮಠದ ಶ್ರೀಗಳು ಮೋದಿ ಅವರಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದ್ರು. ನವಿಲುಗರಿ ಬಳಸಿ ಮುತ್ತುಗಳಿಂದ ಪೋಣಿಸಿ ಮಾಡಿದ್ದ ವಿಶೇಷ ಮೈಸೂರು ಪೇಟ ಎಲ್ಲರ ಗಮನ ಸೆಳೆಯಿತು. ಮೈಸೂರು ಪೇಟ ತಯಾರಿಸಿದ್ದು ಯಾರು ಅನ್ನೋ ಕೌತುಕಕ್ಕೆ ಉತ್ತರ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಹಾಕಿದ ಮೈಸೂರು ಪೇಟದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗಳಾಗ್ತಿವೆ. ಈ ಅತ್ಯದ್ಭುತ ಪೇಟ ತಯಾರಿಸಿದ್ದು ತುಮಕೂರಿನ ಚಿಕ್ಕಪೇಟೆ ನಿವಾಸಿ ಉಷಾ ಭಾಸ್ಕರ್. ಮೋದಿಗಾಗಿ ಮೈಸೂರು ಪೇಟ ತಯಾರಿಸಿಕೊಡುವಂತೆ ಉಡುಪಿಯ ವಿಷ್ಣು ಫ್ಲವರ್ ಸ್ಟಾಲ್ನವರು ಉಷಾ ಅವರಿಗೆ ಮನವಿ ಮಾಡಿದ್ರು. ಹೀಗಾಗಿ ಉಷಾ ಭಾಸ್ಕರ್ ಮೋದಿಗಾಗಿ ವಿಶೇಷ ಪೇಟ ತಯಾರಿಸಿ ಕಳುಹಿಸಿದ್ರು. ಅವರು ಮಾತಾಡಿದ್ದು ರೀತಿ ನನ್ಗೆ ಅದು ಕೋಟಿಗೆ ಸಮ. ಅದು ಅಷ್ಟು ಅದ್ಭುತವಾಗಿ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ತುಂಬಾ ಅದೇ ಮಾತನಾಡಿತಾ ಇದೆ. ಪೇಟನೇ ತುಂಬಾ ಹೈಲೈಟ್ ಆಗಿದ್ದು, ಅದ್ಭುತವಾಗಿ ಬಂದಿದೆ ಅಂತೆಲ್ಲ ಹೇಳಿದಾಗ ನಂಗೆ ಆ ಆಶೀರ್ವಾದದ ಮುಂದೆ ನಂಗೆ ಏನು ಬೇಡ ಅನ್ನಿಸ್ಬಿಡ್ತು. ಅಷ್ಟು ಖುಷಿ ಆಯಿತು. ಹಲವು ವರ್ಷಗಳಿಂದ ಕಲಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಉಷಾ ಭಾಸ್ಕರ್ ಪ್ರಧಾನಿಗೆ ಪೇಟ ಸಿದ್ಧಪಡಿಸುವ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಪೇಟದ ಬಗ್ಗೆ ತುಂಬಾ ಪ್ರಶಂಸನೀಯ ಮಾತುಗಳು ಕೇಳಿ ಬಂದಿದ್ದಕ್ಕೆ ಉಷಾ ಕುಟುಂಬವೇ ಸಂತಸದಲ್ಲಿದೆ. ಆದರೆ ಇವು ಫಂಕ್ಷನ್ ಮೋದಿಯವ್ರ ಫಂಕ್ಷನಲ್ಲಿ, ಪ್ರಧಾನಿ ಮೋದಿಯವ್ರ ಫಂಕ್ಷನಲ್ಲಿ ಪೇಟ ಹಾಕ್ಬೇಕಾದ್ರೆ ಇವರು ನೋಡಿರಲಿಲ್ಲ. ಅದನ್ನು ಪೇಟ ಹಾಕ್ಬೇಕಾದ್ರೆ ಇವಾಗ ಆನಂದ ಬಾಷ್ಪ ನೋಡೋಕ್ಕೆ ಖುಷಿ, ನಮಗೆ ಸಿಕ್ಕಾಬಡೆ ಖುಷಿಯಾಗೋಯ್ತು. ಸದ್ಯ ಉಷಾ ಅವರಿಗೆ ಬೇರೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಪೇಟ, ಹಾರ, ಆರ್ಟಿಫಿಷಿಯಲ್ ಮುತ್ತಿನ ಹಾರಗಳ ಆರ್ಡರ್ ಸಿಗ್ತಿದೆ. ಒಟ್ಟಾರೆ ಇಷ್ಟು ದಿನ ಎಲೆಮರೆ ಕಾಯಿ ಅಂತಿದ್ದ ಉಷಾ ಈಗ ನಂಬರ್ 1 ಮೈಸೂರು ಪೇಟ ಮೇಕರ್ ಆಗಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.